ನೀವೇ ನಿರ್ದೇಶಕರು, ನಿರ್ಮಾಪಕರು, ನಾಯಕ ನಟ. ಸೊ ಸರ್, ಸಿನಿಮಾ ಬಗ್ಗೆ ತಮ್ಮ ಮಾತು ಏನ್ ಹೇಳ್ತೀವಿ? ಫಸ್ಟ್ ಆಫ್ ಆಲ್ ಇಲ್ಲೆಲ್ಲ ಬಂದಿರೋ ಮೀಡಿಯಾ ಪೀಪಲ್ ಅವ್ರಿಗೆ ದಯವಿಟ್ಟು ಕ್ಷಮೆ ಇರಲಿ, ತುಂಬ ಲೇಟ್ ಆಗಬೇಕು ನನ್ನ ಕಡೆಯಿಂದ. ಸೊ ಫಸ್ಟ್ ಆಫ್ ಆಲ್ ಸಾರಿ ಎಲ್ಲರಿಗೂ. ಆ್ಯಂಡ್ ಯಾ ಹಲೋ, ಕೇಳಿಸಿದ್ಯಾ? ಓಕೆ, ಇದು ವಿಸಿಬಲ್ ಇದೆಯಾ? ಕೇಳತ್ತಾ? ಇಲ್ಲ, ಇನ್ನೂ ಜೋರಾಗಿ ಮಾತಾಡ್ಬೇಕಾ? ಓಕೆ, ಯಾ ನೀವು ಟೀಸರ್ ನೋಡಿದ್ದೀರಾ, ಈಗ 3 ಸಾಂಗ್ ನೋಡಿದ್ದೀರಾ. ಸೊ ನಿಮ್ಮ ಅನಿಸಿಕೆ ನನಗೆ ತುಂಬ ಅಂದರೆ ಬೇಕು. ಆ್ಯಂಡ್ ಯಾ ಇದು ನನ್ನ ಮೊದಲನೇ ಪ್ರಯತ್ನ, ಡೆಬ್ಯೂ ಸಿನಿಮಾ. 13 ವರ್ಷಗಳ ನಂತರ ನಾನು ಸಿನಿಮಾ ರಂಗದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ 13 ವರ್ಷ ಆದ ನಂತರ ನನ್ನ ಡೆಬ್ಯೂ ಪ್ರಾಜೆಕ್ಟ್ ಇದು. ಆಸ್ ಎ ಡೈರೆಕ್ಟರ್, ಆಸ್ ಎ ಆರ್ಟಿಸ್ಟ್, ಆಸ್ ಎ ಪ್ರೊಡ್ಯೂಸರ್. ಸೊ ಯಾ ಇಟ್ಸ್ ಎ ಆಸ್ಟಿನ್ನ ಮಹಾನ್ ಮೌನ ಅನ್ನೋದು ಒಂದು ಇಟ್ಸ್ ಎ ಲವ್ ಸ್ಟೋರಿ, ಆ್ಯಂಡ್ ಪ್ಯೂರ್ ಲವ್ ಸ್ಟೋರಿ, ಎಮೋಷ್ನಲ್ ಲವ್ ಸ್ಟೋರಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಫಿನಿಶಿಂಗು ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಫಿನಿಶ್ ಆಗುತ್ತೆ. ಸೊ ಯಾ ರಿಷಾ ಅವರು ಹಾಗೆ ಪ್ರಕೃತಿಯವರು ಇದರಲ್ಲಿ ಮೇಯ್ನ್ ಇಬ್ಬರು ಲೀಡ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ರಿಷಾ ಅವ್ರದ್ದು ಇದು ಸತತ 3 ಇಲ್ಲ 4ನೇ ಪ್ರಾಜೆಕ್ಟು, ಆ್ಯಂಡ್ ಪ್ರಕೃತಿ ಅವ್ರದ್ದು ಮೊದಲನೇ ಪ್ರಾಜೆಕ್ಟು. ಆ್ಯಂಡ್ ಯಾ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು, ಆಸ್ಟಿನ್ ಅನ್ನೋದು ಹೀರೋ ಹೆಸರು. ಕಂಪ್ಲೀಟ್ ಇಟ್ಸ್ ಎ ಮಹಾನ್ ಮೌನ ಅಂದರೆ ಇದು ಕಂಪ್ಲೀಟ್ ಸೈಲೆನ್ಸ್ ಅಂತ. ಸೈಲೆನ್ಸ್ ಇನ್ ದ ಸೆನ್ಸ್ ಅದು ಸಿನಿಮಾದಲ್ಲಿ ಆ ಪಾತ್ರ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ಅದು ಕಂಪ್ಲೀಟ್ ಸೈಲೆನ್ಸ್, ಮಹಾನ್ ಮೌನ ಅನ್ನೋದು ಏನಕ್ಕೆ ಇಟ್ಟಿದ್ದೀನಿ ಅನ್ನೋದು ನಿಮಗೆ ಅಲ್ಲಿ ಅರ್ಥ ಆಗುತ್ತೆ. ಏನು ಕ್ರಿಶ್ಚಿಯನ್ ಅನ್ನೋದು ಬರಲ್ಲ, ಇಟ್ಸ್ ಕಂಟೆಂಟ್ ಅಷ್ಟೇ. ಕಂಟೆಂಟ್ ಯಾವುದೇ ಜಾತಿ ಧರ್ಮ ಎಲ್ಲೂ ತರ್ತಾ ಇಲ್ಲ. ಇಟ್ಸ್ ಓನ್ಲಿ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು. ಈಗ ಇಫ್ ಇನ್ ಕೇಸ್ ನಾನು ವಿನಯ್ ಅಂತ ಹೇಳಿದ್ರೆ ವಿನಯ್ನ ಮಹಾನ್ ಮೌನ ಅಂತ ಹೇಳ್ತಾ ಇದ್ದೆ, ಬಟ್ ಆಸ್ಟಿನ್ ಅನ್ನೋದ್ರಿಂದ ಆಸ್ಟಿನ್ನ ಮಹಾನ್ ಮೌನ. ಇಟ್ಸ್ ಕ್ಯಾರೆಕ್ಟರ್ ಕಂಪ್ಲೀಟ್ ನಮ್ಗೆ. ಯಾ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್ ಎಲ್ಲ ಕಂಪ್ಲೀಟ್. ಮಹಾನ್ ಮೌನ ಅಂದ್ರೆ ಇಟ್ಸ್ ಎ ಸೈಲೆನ್ಸ್, ಕಂಪ್ಲೀಟ್ ಸೈಲೆನ್ಸ್ ಆಗುತ್ತೆ. ಯಾವಾಗ ಆಗತ್ತೆ ಅನ್ನೋದೇ ಮೇನ್ ಇಂಪಾರ್ಟೆಂಟ್. ಅದು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅದು ಕಥೆಯಲ್ಲಿ ಗೊತ್ತಾಗುತ್ತೆ. ಇಟ್ಸ್ ನಾಟ್ ಅಬೌಟ್ ಟ್ರಯಾಂಗಲ್ ಲವ್ ಸ್ಟೋರಿ. ಫಸ್ಟ್ ಅಂದ್ರೆ ನೀವು ಇದು ಬಗ್ಗೆ ಜಾಸ್ತಿ ಹೇಳಕ್ ಆಗೋದಿಲ್ಲ, ಬಟ್ ನೀವು ನೋಡಿದ್ರೇನೆ ಗೊತ್ತಾಗತ್ತೆ. ಬಟ್ ಇದರಲ್ಲಿ 2 ಶೇಡ್ ಬರುತ್ತೆ, ಅದು ಮಾತ್ರ ನಾನು ನಿಮ್ಗೆ ಹೇಳ್ಬೋದು. ಟಫ್ ಇದ್ರೆ ಈಗ ಮಹಾನ್ ಮೌನ, ಆಸ್ಟಿನ್ನ ಮಹಾನ್ ಮೌನ, ಸಿ ಅದು ಕಂಪ್ಲೀಟ್ ಸೈಲೆನ್ಸ್ ಅನ್ನೋ ಪದಕ್ಕೆ ಮಹಾನ್ ಮೌನನೇ ಅರ್ಥ. ಅದಕ್ಕೆ ಬರೀ ಮೌನ ಅಂತ ಇಡಕ್ಕಾಗಲ್ಲ. ಓಕೆ, ಇಷ್ಟು ಕಷ್ಟ ಇದ್ರೆ ಈಗ ನಾನು ಇನ್ನೊಬ್ಬರ ಹತ್ರ ಮಾತಾಡ್ತೀನಿ ಅನ್ಕೊಳ್ಳಿ, ಆ ಟೈಟಲ್ ಹೇಳಕ್ ಕಷ್ಟ ಆಗಿನೇ ನಾನು ಆ ಸಿನಿಮಾ ಬಗ್ಗೆನೇ ಮಾತಾಡಲ್ಲ, ಅಷ್ಟು ಟಫ್ ಇದೆ. ಅಂದ್ರೆ ಆಸ್ಟಿನ್ ಮೂವಿ ಅಂತ ಹೇಳಿ ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ಸ್ಟೇಜ್ ಮೇಲೆ ಆಂಗರ್ ಪ್ರೊನೌನ್ಸ್ ಮಾಡಿದಾದ್ಮೇಲೆ ಓಕೆ ಆಸ್ಟಿನ್ನ ಮಹಾನ್ ಮೌನನ ಅಂತ ಅನ್ನಿಸ್ತು. ಆಸ್ಟಿನ್ ಮೂವಿ ಅಂತ ಹೇಳ್ಬೋದು ಬೇಕಾದ್ರೆ. ನಮ್ಮ ಸಿನಿಮಾ ಮಾತಾಡುತ್ತೆ ಬಿಡಿ, ರಿಲೀಸ್ ಆದ್ಮೇಲೆ 13 ವರ್ಷದ ಹಿಂದೆ ಆಕ್ಚುಲಿ ಬಂದು ನಾನು ಬೇಸಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿದ ನಂತರ ನಾನು ಶಾರ್ಟ್ ಫಿಲಮ್ಸ್ ಮಾಡ್ಕೊಂಡು ಬಂದೆ. ಸೊ ಶಾರ್ಟ್ ಫಿಲಮ್ಸ್ ಆದ ನಂತರ ಕಮರ್ಷಿಯಲ್ ಮೂವೀಸಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸುಮಾರು ಮೂವೀಸ್ಗೆ ಕೆಲಸ ಮಾಡಿದೆ. ಅಪ್ಪು ಸರ್ ಜೊತೆ ಚಕ್ರವ್ಯೂಹದಲ್ಲೇ ಅಸೋಸಿಯೇಟ್ ಆಗಿ ಮಾಡಿದೆ. ಸೊ ಅದಾದ ನಂತರ ಈಗ ಆಲ್ಬಮ್ ಸಾಂಗು, ಡಾಕ್ಯುಮೆಂಟ್ರಿ ಸುಮಾರು 14-15 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. ಸೊ ಇದಾದ ನಂತರನೇ ಇವಾಗ ಇದು ನನ್ನ ಡೆಬ್ಯೂ ಪ್ರಾಜೆಕ್ಟ್. ಈಗ ಬೇರೆ ಕಲಾವಿದರು ಇದ್ದಾರೆ, ಯಾಕೆ ಬಂದಿಲ್ಲ ಅನ್ನೋದಕ್ಕಿಂತ ನಾನು ಇದು ಜಸ್ಟ್ ಒಂದು ನಮ್ಮ ಮೇನ್ ಲೀಡ್ ಮಾತ್ರ ಕರೆದಿರೋದು. ಬೇರೆ ಕಲಾವಿದರಿಗೆ ಟ್ರೈಲರ್ ಲಾಂಚ್ ಅಲ್ಲಿ ಇವೆಂಟ್, ದೊಡ್ಡ ಇವೆಂಟ್ ಮಾಡ್ತೀವಿ, ಅವಾಗ ಎಲ್ಲರೂ ಬರ್ತಾರೆ. ಇಡೀ ಟೀಮು ಕಂಪ್ಲೀಟ್ ಎಲ್ಲ ತರಂಗಣ ಎಲ್ಲರೂ ಇರ್ತಾರೆ. ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು, ಯಾವಾಗ ಎಲ್ಲೆಲ್ಲಿ ಮಾಡಿದ್ರಿ ಶೂಟಿಂಗ್? ಶೂಟಿಂಗ್ ಬಂದು ಇದು ಮಾರ್ಚ್ 2023. ಸೊ ಅವಾಗ ಸ್ಟಾರ್ಟ್ ಮಾಡಿದ್ದು. ಮೈಸೂರು, ಹಾಸನ, ಚಿಕ್ಕಮಗಳೂರು, ಹೊನ್ನಾವರದಲ್ಲಿ ಶೂಟ್ ಮಾಡಿದ್ದೀವಿ. ಸೊ 22 ದಿನ ನನ್ನ ಕಾಲ, 22 ಡೇಸ್ ನಾನು ಶೂಟ್ ಮಾಡಿರೋದು. ಸೊ ಕಂಪ್ಲೀಟ್ ವಿತ್ ಸಾಂಗ್ಸ್ ಎಲ್ಲ ಸೇರಿ. ಈಗ ಈ ಸಾಂಗ್ ಹಿಂದಿನ ಸಾಂಗ್ ತೋರಿಸಿದ್ರಲ್ಲ, ಸಿಂಗರ್ ಆಡ್ತಾ ಇರೋದು, ಕರೆಕ್ಟ್. ಏನಾದ್ರು ಅರ್ಥ ಆಗುತ್ತೆ?
ಏನಾದ್ರೂ ಅರ್ಥ ಆಗತ್ತಾ ಅಂತ. ಆಗಲ್ಲ, ಏನು audience ಏನ್ ಹೇಳ್ತಾ ಇರುತ್ತೆ ಅರ್ಥನೇ ಆಗಲ್ಲ. ಅದು ಒಂದು ಲ್ಯಾಟಿನ್ ಪದ. ಇಲ್ಲಿ ನಿಮ್ಗೇನಾದ್ರು ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್? ಇಲ್ಲ ಇಲ್ಲ ಇಲ್ಲ, ಅದು ಲ್ಯಾಟಿನ್ ವರ್ಡ್ಸ್ ಅಲ್ಲಿ ನಾವು ಯೂಸ್ ಮಾಡಿದೀವಿ. ಅದು ಏನಿಲ್ಲ, ಡೋಲೋನಿಮಿಸ್ ಅನ್ನೋದು ಏನಂದ್ರೆ ಸ್ಟಾರ್ಟಿಂಗ್ ದ ಪೇನ್ ಇನ್ ಮೀ ಗ್ರೋಸ್, ದಿಸ್ ಇಸ್ ಆಲ್ ಐ ನೋ, ಅದನ್ನ ನಾವು ಲ್ಯಾಟಿನ್ ಅಲ್ಲಿ ಮಾಡಿದೀವಿ ಅಷ್ಟೇನೆ. ಹೌದು, ಅದು ಕನ್ನಡದಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ತಗೊಂಬಂದು ಹಾಕಿರೋದು. ವೈ? ಬಿಕಾಸ್ ಕಂಟೆಂಟ್ ಚೆನ್ನಾಗಿದ್ದಾಗ ನಾವೇ ಹಾಕೊಂಡು ಮಾಡೋಣ, ಏನಕ್ಕೆ ಬೇಕು, ನಮಗೆ ಕಾನ್ಫಿಡೆನ್ಸ್ ಇರ್ಬೇಕಾದ್ರೆ ಇನ್ನೊಬ್ರನ್ನ ಯಾಕೆ ಬೇಡಬೇಕು? ಹೌದು, ಈ ಸಬ್ಜೆಕ್ಟ್ ಬರಿಬೇಕಾದ್ರೆ ಅನ್ಕೊಂಡಿಲ್ಲ, ಬೇರೆ ಅಂದ್ರೆ ಈ ಸಬ್ಜೆಕ್ಟ್ಗೆ ಬರಿಬೇಕಾದ್ರೆ ಇದಕ್ಕೆ ನಾನೇ ಸೂಟ್ ಆಗಬಲ್ಲೆ ಅಂತ ನನಗನ್ಸ್ತು. ಹಾಗಾಗಿ ನಾನು ಇದನ್ನ ಪಾತ್ರ ಮಾಡಿದೆ, ನನಗೆ ಅಂತಾನೆ ಬರ್ಕೊಂಡಿಲ್ಲ. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಎರಡು ಶೇಡ್ ಅದಲ್ಲ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್. ಓಕೆ, ಎರಡು ಶೇಡ್. ಶೇಡ್ ಇನ್ ದ ಸೆನ್ಸ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಹೇಳಕ್ಕಾಗಲ್ಲ. ಒಂದು ಕಾಮ್ನೆಸ್ ಇರೋದೇ ಒಂದು ಫ್ಯಾಮಿಲಿ ಇರುತ್ತೆ, ಇನ್ನೊಂದು ಹಾರ್ಶ್ನೆಸ್ ಇರೋ ಒಂದು ಫ್ಯಾಮಿಲಿ ಇರುತ್ತೆ, ಆ ತರ ಹೇಳಿದ್ರೆ ಎಂಟರ್ಟೈನ್ ನಡೀತಿರುತ್ತೆ. ಯಾ ಸೈಮಲ್ಟೇನಿಯಸ್ಲಿ ನಡೀತಾ ಇರುತ್ತೆ. ನೋ ಇಂಟರ್ಕಾಸ್ಟ್, ನಥಿಂಗ್, ಅದೆಲ್ಲ ಏನೂ ಇಲ್ಲ. ಅಷ್ಟು ಕ್ಯೂರಿಯಾಸಿಟಿ ಇವಾಗ್ಲೇ ಮೂಡ್ತಾ ಇದೆ ನೋಡಿ. ಥ್ಯಾಂಕ್ ಯು ಸರ್. ನೀವು ರಿಲೀಸ್ ಡೇಟ್ ಏನಾದ್ರು ಅನೌನ್ಸ್ ಮಾಡ್ತೀರಾ? ಆಕ್ಚುಲಿ ಸೆಪ್ಟೆಂಬರ್ 5th ನಾವು ಬರ್ತಾ ಇದ್ದೀವಿ. ಸೊ KRG ರಿಲೀಸ್ ಅವರು ಮಾಡ್ಕೊಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಷನ್. ಸೆಪ್ಟೆಂಬರ್ 5th. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ಆಲ್ ದ ವೆರಿ ಬೆಸ್ಟ್. ವಿನಯ್ ವೈದ್ಯನಾಥನ್. Thank you all for coming, spending time and coming here, watching our teaser and our songs. ಈ ನನಗೂ ಇದು ಮೊದಲನೇ ಪ್ರಾಜೆಕ್ಟ್ ಆ್ಯಂಡ್ ಇದು ಮಾಡುವಾಗ ತುಂಬ ಫ್ರೀಡಮ್ ಸಿಕ್ತು. ಒಂದೊಂದು ಹಾಡು ಎಸ್ while working on each song there was a lot of freedom. He said whatever you feel like you can experiment, and that's very rare. I think a lot of restrictions are so generally ಒಂದು ಫಿಲ್ಮ್ ಮಾಡುವಾಗ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಪ್ರೊಡ್ಯೂಸರ್ಸ್ ಒಪಿನಿಯನ್ಸ್ ಇರುತ್ತೆ, ಡೈರೆಕ್ಟರ್ಸ್ ಒಪಿನಿಯನ್ಸ್ ಬೇರೆ ಇರುತ್ತೆ, ಆಮೇಲೆ ಆಕ್ಟರ್ಸ್ ಕೂಡ ಅವ್ರವ್ರ ಮ್ಯೂಸಿಕಲ್ ಒಪಿನಿಯನ್ಸ್ ಹೇಳ್ತಿರ್ತಾರೆ. ಸೊ ಈ ಪ್ರಾಜೆಕ್ಟಲ್ಲಿ ಒಂದು ಫುಲ್ ಫ್ರೀಡಮ್ ಥರ ಸಿಕ್ತು. ನಾನು ನನ್ನ ಥಾಟ್ಸ್, ಪ್ರಾಪರ್ಲಿ ನನ್ನ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋಕ್ಕಾಯ್ತು. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಆಲ್ ದ ಸಾಂಗ್ಸ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್. ಈಗ ಒಳ್ಳೆ ರೀಚ್ ಕೂಡ ಬಂದಿದೆ ಯೂಟ್ಯೂಬಲ್ಲಿ ಸಾಂಗ್ಸ್ಗೆ. ಆ್ಯಂಡ್ ಎಲ್ಲ ಸಿಂಗರ್ಸು ಬಂದು ತುಂಬ ಚೆನ್ನಾಗಿ ಆಡಿದ್ದಾರೆ. ಅವ್ರವ್ರ ಒಪಿನಿಯನ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಕಮ್ ಔಟ್ ವೆಲ್. ಆ್ಯಂಡ್ ಬ್ಯಾಕ್ಗ್ರೌಂಡ್ಸ್ ಟೋಟಲಿ 6 ಸಾಂಗ್ಸ್ ಇದೆ ಸರ್. ಈಗ ನಾವು 3 ಸಾಂಗ್ಸ್ ಕೇಳಿದ್ವಿ. ಆದಷ್ಟು ಬೇಗ ಇನ್ನು 3 ಸಾಂಗ್ಸ್ ಬಂದಿದೆ. ಕರೆಕ್ಟ್, ನಂದು ಇದು ಮೊದಲನೇ ಪಿಕ್ಚರ್. ಆ್ಯಂಡ್ ನಾನು ತುಂಬ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಅಸಿಸ್ಟ್ ಎಲ್ಲ ಮಾಡಿ ಈಗ ನಂದು ಮೊದಲನೇ ಪ್ರಾಜೆಕ್ಟ್ ಇದು. ಆ್ಯಂಡ್ BGM ಕೂಡ ತುಂಬ ಕೇರ್ ತಗೊಂಡು ಒಂದೊಂದು ಡೀಟೇಲ್ ಚೆನ್ನಾಗಿ ಬರಬೇಕು ಅಂತ ಒಂದು ಪ್ರಯತ್ನ ಇದ್ದಿತ್ತು. ಆ್ಯಂಡ್ ಥ್ಯಾಂಕ್ ಯು ಆಲ್ ಸೊ ಮಚ್. ಆ್ಯಂಡ್ ಸೊ ರೆಕಾರ್ಡಿಂಗ್ಸ್ ಎಲ್ಲ ಆಡಿಯೋಕ್ರಾಫ್ಟ್ ಸ್ಟುಡಿಯೋಸ್ ಎಲ್ಲ ಆಯಿತು, HSR. ಸೊ ಮೋಸ್ಟ್ಲಿ ಒಂದು 2 weeks ರೆಕಾರ್ಡಿಂಗ್ಸ್ ಎಲ್ಲ ಆಯಿತು. ಬಟ್ ಕಂಪೋಸಿಷನ್ಸ್ ಎಲ್ಲ ಅದು ಇನ್ಸ್ಪಿರೇಷನ್ ಯಾವಾಗ ಬರುತ್ತೆ ಅಲ್ಲಿ ಟಕ್ಕಂತ ಆಗ್ಬೋದು. 5 minutes ಅಲ್ಲಿ ಒಂದು ಕಂಪೋಸಿಷನ್ ಆಯಿತು. ಇನ್ನೂ ಒಂದು ಕಂಪೋಸಿಷನ್ ಮಾಡೋಕ್ಕೆ ಒಂದು 2-3 days ಕೂಡ ಆಯಿತು. ಸೊ ಕರೆಕ್ಟ್, ಇನ್ಸ್ಪಿರೇಷನ್ ಐಡಿಯಾಸ್ ಯಾವಾಗ ಬರುತ್ತೋ ಅದು ಟಕ್ಕಂತ ಮಾಡಿಬಿಟ್ರೆ ಬೇಗ ಆಗುತ್ತೆ. ಸೊ ಆಸ್ಟಿನ್ ಬ್ರೇಕ್ಸ್ ಬ್ಯಾಡ್ ನೀವು ಕೇಳಿರೋ ಸಾಂಗ್, ಅದು ಆ್ಯಕ್ಚುಲಿ 5 to 7 minutes ಅಲ್ಲಿ ಕಂಪೋಸ್ ಆಯಿತು ಅಷ್ಟೇ ಆಯಿತು. ಆ್ಯಂಡ್ ಅದಾದಮೇಲೆ ಪ್ರೊಡಕ್ಷನ್, ಲೇಯರಿಂಗ್ ಅದೆಲ್ಲ ಆಯಿತು. ಬಟ್ ಬೇಸಿಕ್ ಟ್ಯೂನ್ 5 minutes ಅಲ್ಲಿ ಬಂತು. ಸೊ ಬ್ರೇಕ್ ಡೌನ್ ಸಾಂಗ್ ಏನೋ ಹೇಳಿದ್ರಲ್ಲ, ಲ್ಯಾಟಿನ್ ವರ್ಡ್ ಸರ್ ಕೇಳ್ತಾ ಇದ್ರಲ್ಲ ಆಗ. ರೈಟ್. ಸೊ ಆಸ್ಟಿನ್ ಬ್ರೇಕ್ಸ್ ಬ್ಯಾಡ್ ಅಲ್ಲಿ ನಾವು ಸ್ವಲ್ಪ ಎಕ್ಸ್ಪೆರಿಮೆಂಟೇಷನ್ ಎಲ್ಲ ಮಾಡಿದ್ದೀವಿ. ಇಂಗ್ಲಿಷ್ ವರ್ಡ್ಸ್ ಆ್ಯಂಡ್ ಲ್ಯಾಟಿನ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ನಿಮಗೆ ಸಿನಿಮಾ ನೋಡುವಾಗ ಅರ್ಥ ಆಗುತ್ತೆ ಅದು ಯಾವ ಸಿಚುವೇಶನ್ ಅಲ್ಲಿ ಬರುತ್ತೆ ಅದೆಲ್ಲ ನೋಡಿ. ಸೊ ಬೇಸಿಕಲಿ ಡೋಲೋನಿಮಿಸ್ ಅಂದರೆ ಅದು ಹೇಳ್ಬೋದಾ ಇಲ್ವಾ ಗೊತ್ತಿಲ್ಲ, ಬಟ್ ಅದು ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಎಸ್, ಆಸ್ ಈ ಸೆಟ್ ಅದು ಫಸ್ಟ್ ಇಂಗ್ಲೀಷಲ್ಲಿ ಬರುತ್ತೆ, ದ ಪೇನ್ ಇನ್ ಮೀ ಗ್ರೋಸ್, ಅದೇ ಟ್ರಾನ್ಸ್ಲೇಟ್ ಮಾಡಿ ಒಂದು ಚೂರು ವೇರಿಯೇಷನ್ ಕೂಡ ಇದೆ. ಬಟ್ ಅದು ನೀವು ಸಿನಿಮಾ ನೋಡುವಾಗ ನಿಮ್ಗೆ ಅರ್ಥ ಆಗುತ್ತೆ. ಎಸ್. ಸೊ 2 ಹಾಡುಗಳನ್ನ ನೋಡಿದ್ವಿ, ಟೀಸರ್ ನೋಡಿದ್ವಿ ತಮ್ಮನ್ನ. ಸೊ ಏನ್ ಹೇಳ್ತೀರಿ ಆಸ್ಟಿನ್ ಮಹಾನ್ ಮೌನದ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ನನ್ನ ವಾಯ್ಸ್ ಇಷ್ಟ ಇರೋದು ಹೊಟ್ಟೋಗ್ಬಿಟ್ಟಿದೆ, ಕೇಳಿಸ್ತಾ ಇದ್ರೆ ವೆಲ್ ಅಂಡ್ ಫೈನ್. ನಾನು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್.
ನಾನು ಈ ಸಿನಿಮಾನ ಒಪ್ಕೊಳಕ್ಕಂತ ಮುಂಚೆ ಆಲ್ರೆಡಿ ನಂದು 2 ಸಿನಿಮಾ ರಿಲೀಸ್ ಆಗಿತ್ತು. ಅದ್ರಲ್ಲಿ 1 ಸಿನಿಮಾ ಸೈಮಾಗ್ ಹೋಗಿತ್ತು. ಎವ್ರಿ ಒನ್ ಆರ್ ವೆರಿ ನ್ಯೂ ನಾನು ಈ ಸಿನಿಮಾ ಕೆಲಸ ಮಾಡಬೇಕಾದ್ರೆ. ಬಟ್ ವೈ ನಾನು ಇದನ್ನ ಒಪ್ಕೊಂಡೆ ಅಂತ ಹೇಳಿದ್ರೆ, ಆಸ್ಟಿನ್ ಅನ್ನೋ ಮೂವಿ, ಎಸ್ಪೆಷಲಿ ಆಸ್ಟಿನ್ ಮಹಾನ್ ಮೌನ ಅಂತ ಕೇಳಿದಾಗ ನನ್ನ ಕ್ವೆಶನ್ ಹಿಂಗೆ ಇತ್ತು ಸೇಮ್. ಯಾಕೆ ಸರ್ ಟೈಟಲ್ ಇಷ್ಟು ದೊಡ್ಡದಿದೆ, ತುಂಬಾ ಕಷ್ಟ ಆಗ್ಬೋದು ಜನಕ್ಕೆ ಟೈಟಲ್ ಹೇಳಕ್ಕೆ ಅಂತ ಹೇಳಿ. ಅವ್ರು ಅವಾಗ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಕ್ಕೆ ಮೇ ಬಿ ನನ್ನ ಒಂದು 3 ಸತಿ ಮೀಟ್ ಮಾಡಿದ್ದಾರೆ ಅನ್ಸುತ್ತೆ ಈ ಸಿನಿಮಾ ಸ್ಟೋರಿಗೆ. ಅಂಡ್ ಸ್ಪೆಷಲಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ನೋಡ್ತಿದ್ದಂಗೆ ಬೇರೆ ಸಿನಿಮಾದಲ್ಲೆಲ್ಲ ಆಲ್ಮೋಸ್ಟ್ ಗ್ಲಾಮರಸ್ ಆಗಿ ಬೋಲ್ಡ್ ಕ್ಯಾರೆಕ್ಟರ್ಸ್ ಆ ತರ ಮಾಡಿದ್ದೀನಿ. ಮೇ ಬಿ ಈ ತರ ಕ್ಯಾರೆಕ್ಟರ್ ಈ ಸಿನಿಮಾ ಮಾಡಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಈ ಕ್ಯಾರೆಕ್ಟರ್ ನ ಕೊಟ್ಟಿದ್ದಕ್ಕೆ. ಮೇ ಬಿ ಫರ್ದರ್ ಡೈರೆಕ್ಟರ್ಸ್ ಈ ಕ್ಯಾರೆಕ್ಟರ್ ಕೊಡ್ತಾ ಇದ್ರ ಇಲ್ವಾ ನನಗೆ ಗೊತ್ತಿಲ್ಲ. ತುಂಬಾ ಹೋಮ್ಲಿ ಕ್ಯಾರೆಕ್ಟರ್ ಇದೆ. ಜೊತೆಗೆ ಒಂದು ಕಂಪ್ಲೇಂಟ್ ಏನಂದ್ರೆ ತುಂಬಾ ಡಲ್ ಮಾಡಿದ್ದಾರೆ. ಹೇಳ್ತಾನೆ ಇದ್ದೆ ಅವ್ರಿಗೆ, ಸರ್ ಇಡೀ ಸಿನಿಮಾ ಯಾಕೆ ಇಷ್ಟು ಡಲ್ಲು, ಇರೋ ಮೇಕಪ್ 1% ಮೇಕಪ್ ಇಲ್ಲ, ಅದ್ರ ಜೊತೆಗೆ ಇನ್ನೂ ಡಾರ್ಕ್. ಅದ್ ಯಾಕೆ ಅಂತ ಅಂದ್ರೆ ಆ ಸ್ಟೋರಿ ಕಂಟೆಂಟ್ಗೆ ಅಂತ ಬಂದಾಗ ವಿ ಆರ್ ಆರ್ಟಿಸ್ಟ್. ಸೊ ಆ ಪಾತ್ರಕ್ಕೆ ಜೀವ ತುಂಬಬೇಕಾದ್ರೆ ಒಂದ್ ಮಾತು ಹೇಳ್ತಾ ಇದ್ರು, ನೋಡು ರಿಷಾ, ಈ ಸಿನಿಮಾ ಹೊರಗಡೆ ಬಂದ್ಮೇಲೆ ಜನ ನಿನ್ನ ರಿಷಾಗಿ ಎಷ್ಟು ಇಷ್ಟಪಡ್ತಾರೋ ಗೊತ್ತಿಲ್ಲ, ಜಾಸ್ಮಿನ್ ಆಗಂತೂ ತುಂಬಾ ಇಷ್ಟಪಡ್ತಾರೆ ಅಂತ ಹಿ ಹ್ಯಾವ್ ಪ್ರಾಮಿಸ್ಡ್ ಮೀ ದಟ್. ಸೊ ಪಾತ್ರ ಅಷ್ಟು ಚೆನ್ನಾಗಿದೆ. ಇಡೀ ಸಿನಿಮಾದಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ನಮ್ಮ ಸಿನಿಮಾ ಮೇ ಬಿ ಈ ಕ್ರಿಷಿಯಲ್ ಸ್ಟೇಜ್ ಅಲ್ಲಿ ಕನ್ನಡ ಒಂದ್ ಒಳ್ಳೆ ಸಿನಿಮಾ ಕೊಡ್ಬೋದು. ಜನರಿಗಂತೂ ತುಂಬಾನೇ ಇಷ್ಟ ಆಗತ್ತೆ. ಆ ಭರವಸೆ ನಾನ್ ಕೊಡ್ತೀನಿ. ಒಂದು ಥಿಯೇಟರ್ ಆರ್ಟಿಸ್ಟ್ ಆಗಿ ಈ ಸಿನಿಮಾ ನನ್ನ ಮನಸ್ಸಿಗೆ ತುಂಬಾ ಹತ್ರವಾದಂತ ಸಿನಿಮಾ. ಸೊ ಐ ಆಮ್ ವೆರಿ ಹ್ಯಾಪಿ, ಜೊತೆಗೆ ಗ್ರೇಟ್ಫುಲ್ ಟು ಯು. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಕೋಆರ್ಡಿನೇಟ್ ಮಾಡಿದ್ರು, ಶೂಟಿಂಗ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ಹೋಪ್ಸೋ ಆಡಿಯನ್ಸ್ ಎಲ್ಲರೂ ಇಷ್ಟಪಡ್ತಾರೆ ಅಂತ. ಮೈಸೂರು ಕಲಾಭೂಮಿ. ಎಸ್. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ ಮಾಧ್ಯಮದವ್ರದ್ದು? ಇದು ನನ್ನ 3ನೇ ಸಿನಿಮಾ. ಕಿರುತೆರೆ ಅತ್ಯಂತ ಪರಿಚಿತ ಮುಖ ತಮ್ದು. ಗೊತ್ತಾಗೋಯ್ತಾ? ಮೊದಲ ಸಿನಿಮಾ ಆಸ್ಟಿನ್ ಮಹಾನ್ ಮೌನ. ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ? ಎಕ್ಸೈಟ್ಮೆಂಟ್ ಗಿಂತ ಇದು ನನಗೆ ಗಾಬರಿ ಜಾಸ್ತಿ. ಜನದ ಮುಂದೆ ನಾನು ಮಾತಾಡ್ತಿರೋದು ಅಂದ್ರೆ ಖುಷಿಯಾಗಿ ಮಾತಾಡ್ತೀನಿ. ಇವತ್ತು ಯಾಕೋ ಜೀವ ಡಗ್ಡಾಗ್ ಅಂತಿದೆ ನೀವೆಲ್ರೂ ಮುಂದೆ ಮಾತಾಡಕ್ಕೆ. ಬಟ್ ತುಂಬಾ ಖುಷಿ ಆಯ್ತು ನೀವೆಲ್ರೂ ಇವತ್ತು ಬಂದಿದ್ದಕ್ಕೆ. ನಮ್ ಕಡೆಯಿಂದ ಲೇಟ್ ಆಯ್ತು, ಐ ಆಮ್ ವೆರಿ ಸಾರಿ. ಟೀಮ್ ಇಂದ ನೀವು ಕಾಯ್ಬೇಕಾಯ್ತು ಅಂತ. ಬಟ್ ಐ ಹೋಪ್ ಇಟ್ಸ್ ಗೋಯಿಂಗ್ ವೆಲ್. ನಮ್ದು 3 ಸಾಂಗ್ ನೋಡಿದ್ರಿ ನೀವು. ನಿಮ್ಮನ್ನ ನಾನು ಕೇಳ್ಬೇಕಾಗಿದೆ, ಸಾಂಗ್ ನಿಮಗ್ ಹೇಗ್ ಅನ್ನಿಸ್ತು? ಇಷ್ಟ ಆಯ್ತಾ? ಥ್ಯಾಂಕ್ ಯು. ಜನಗಳಿಗೆ ಅರ್ಥ ಆಗಿಲ್ಲ. ಮೇನ್ ಥಿಂಗ್ ಏನಂದ್ರೆ ಕಾನ್ಸೆಪ್ಟ್ ಮಾಡಿರೋದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದು. ಸೊ ಹಾಗಾಗಿ ನಾನು ಲಿರಿಕಲ್ ವಿಡಿಯೋ ಆಗಿ ಮಾಡಿದ್ದು. ಸೊ ಸಿನಿಮಾ ನಂತರ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಪ್ರಕೃತಿ, ಇದು ಟೀಸರ್ ಅಲ್ಲೇ ಗೊತ್ತಾಗುತ್ತೆ. ನನ್ನ ಪಾತ್ರ ಬಂದು ಡಾಕ್ಟರ್ ಅಂತ. ಸೊ ಹೆಂಗ್ ಹೇಳಿ ಪಾತ್ರದ ಬಗ್ಗೆ? ನಿಮ್ ಕ್ಯಾರೆಕ್ಟರ್ ಹೆಸರೇನು? ಕ್ಯಾರೆಕ್ಟರ್ ಹೆಸರು ಲೀಶಾ ಫರ್ನಾಂಡಿಸ್ ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ. ಬಿಕಾಸ್ ಅವಳು ಈ ಕ್ಯಾರೆಕ್ಟರ್ ನ ಸರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅವಳಿಗೆ ತುಂಬಾ ಪೊಟೆನ್ಶಿಯಲ್ ಇದೆ ಅನ್ನಿಸ್ತು. ಅಂಡ್ ಈ ಸಿನಿಮಾದಲ್ಲಿ ನಾನು ಮತ್ತೆ ರಿಷಾ ಇಬ್ರು ಇರೋದ್ರಿಂದ ಸ್ವಲ್ಪ ಸ್ಕ್ರೀನ್ ಟೈಮ್ ಶೇರ್ ಆಗುತ್ತೆ. ಆದ್ರೂ ಕೂಡ ಐ ಫೀಲ್ ಇನ್ಸ್ಪೈಟ್ ಆಫ್ ದಟ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಪವರ್ ಇದೆ, ಪೊಟೆನ್ಶಿಯಲ್ ಇದೆ ಅಂತಾನೆ ನಾನು ಇದನ್ನ ಒಪ್ಕೊಂಡಿದ್ದು. ನನಗೆ ತುಂಬಾ ಖುಷಿ ಏನಂದ್ರೆ ಸರ್ ಎಷ್ಟು ಹೊಸಬ್ರಿಗೆ ಈ ಒಂದ್ ಸಿನಿಮಾ ಮೂಲಕ ಚಾನ್ಸ್ ಕೊಟ್ಟಿದ್ದಾರೆ ಅಂತ. ನಾನು ಮತ್ತೆ ವಿಶ್ವಿ ಇಬ್ರು ಆಕ್ಚುಲಿ ಸೇಮ್ ಕಾಲೇಜ್ ಅಲ್ಲಿ ಓದಿದ್ದು. ಅಂಡ್ ವಿ ಯೂಸ್ ಟು ಥಿಂಕ್ ನಮ್ಗೆ ಇಂಡಸ್ಟ್ರಿಗೆ ಬರಕ್ ಆಗುತ್ತಾ ಇಲ್ವಾ. ವಿ ಹ್ಯಾಡ್ ಸೋ ಮೆನಿ ಡ್ರೀಮ್ಸ್ ಗೊತ್ತಾ. ಅಂಡ್ ಇಟ್ಸ್ ವೆರಿ ಸ್ಪೆಷಲ್ ಫಾರ್ ಮೀ ದಟ್ ನಾವಿಬ್ರು ಒಂದೇ ಸ್ಟೇಜ್ ಅಲ್ಲಿ ಕೂತಿದೀವಿ ಇವತ್ತು. ಅಂಡ್ ಹಾರ್ಟ್ಫುಲಿ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಯು ಸರ್. ನಿಮ್ ಡೆಬ್ಯೂ ಸಿನಿಮಾದಲ್ಲಿ ನೀವು ನಮ್ಮೆಲ್ರಿಗೂ ಒಂದ್ ಚಾನ್ಸ್ ಕೊಟ್ಟಿದ್ದೀರಾ. ನಮ್ಮಲ್ಲಿ ನೀವು ಭರವಸೆ ಇಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್. ನಮ್ ಸಿನಿಮಾದಲ್ಲಿ ಇಲ್ಲಿ ಪೋಸ್ಟರ್ ಅಲ್ಲಿ ಕಾಣೋ ತರ 2 ಶೇಡ್ ಇದೆ. ಶೇಡ್ಸ್ ಬಗ್ಗೆ ನಾನ್ ಜಾಸ್ತಿ ಹೇಳಕ್ ಹೋಗಲ್ಲ, ಬಿಕಾಸ್ ಅವ್ರು ಬೈಕ್ ಬಿಡ್ತಾರೆ. ಅದು ನೀವು ಸಿನಿಮಾ ನೋಡ್ದಾಗ್ಲೇ ನಿಮಗೆ ಗೊತ್ತಾಗುತ್ತೆ. ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಕಾಂಟ್ರಾಸ್ಟ್ ಇದೆ ಒಂದಕ್ಕೂ ಮತ್ತೆ ಇನ್ನೊಂದಕ್ಕೂ. ಇಲ್ಲಿ ಸರ್ ಮುಖದಲ್ಲೇ ಗೊತ್ತಾಗುತ್ತೆ ಅನ್ಸುತ್ತೆ ಇಲ್ಲಿ ಆಸ್ಟಿನ್ ಹೇಗಿದ್ದಾನೆ ನೋಡಿ. ಸೊ ಆಸ್ಟಿನ್ ಈ ತರ ಇರೋವಾಗ ಲೀಶಾ ಎಂಟ್ರಿ ಕೊಡ್ತಾಳೆ. ಅಂಡ್ ಐ ಥಿಂಕ್ ದಟ್ ಇಸ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಮೈ ಕ್ಯಾರೆಕ್ಟರ್. ನನ್ ಸಾಂಗು ಬಂದಿದೆಯಲ್ಲ ಈ ಭರವಸೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್. ಅಂಡ್ ಅದ್ರಲ್ಲೂ ಲಿರಿಕ್ಸ್ ಕೂಡ ಹಾಗೆ ಇರೋದು, ನಾವೆಂದಿಗೂ ಸಾಗಲಿ ಈ ಭರವಸೆ ಬೆಳಕಲಿ ಅಂತ. ಸೊ ಅದೇ ತರ ಇದೆ ಕ್ಯಾರೆಕ್ಟರು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಆ 2 ಲೈನ್ ಅಲ್ಲೇ ನಾನು ಕನ್ವೆ ಮಾಡ್ಬೋದು. ತುಂಬಾ ಬೆಟ್ಟದ ಹೂ ಅನ್ನೋದೊಂದು ಸುವರ್ಣದಲ್ಲಿ ಬರ್ತಿತ್ತು, ಅದ್ರಲ್ಲಿ ಮಾಡಿದೀನಿ.
ರೀಸೆಂಟ್ ಆಗಿ ಲಕ್ಷ್ಮೀ ನಿವಾಸ ಅನ್ನೋದೊಂದು ಝೀನಲ್ಲಿ ಬರ್ತಿದೆ, ಅದ್ರಲ್ಲಿ ಮಾಡಿದ್ದೆ. ನಮ್ಮನೆ ರಾಣಿ ಮಾಡಿದ್ದೀನಿ, ಮನಸಾರೆ ಮಾಡಿದ್ದೀನಿ. ಗೊತ್ತಾಯ್ತು ಸರ್, ನೀವ್ ಕೇಳ್ತೀರಾ ಅಂದ್ರೆ ನೀವು ನೋಡಿಲ್ಲ ಅಂತ, ನೋಡಿರೋ ಟಕ್ ಅಂತ ಹೇಳ್ಬಿಡ್ತಾರೆ. 2 ಡಿಫ್ರೆಂಟ್ ವೇರಿಯೇಷನ್ ಅಲ್ಲೂ. ಎಲ್ಲ ಕ್ಯಾರೆಕ್ಟರ್ಸ್ ನೇಮ್ಸು ಕ್ರಿಶ್ಚಿಯನ್ ಕಮ್ಯುನಿಟಿ ಬರುತ್ತೆ, ಅದಕ್ಕೇನೋ ರೀಸನ್ ಆಕ್ಚುಲಿ ಆ ಥರ ಏನು ರೀಸನ್ಸ್ ಏನು ಇಟ್ಕೊಂಡಿಲ್ಲ. ಚರ್ಚ್ ಆಲ್ಸೋ. ಚರ್ಚಿಗೆ ನಾನು ಈಗ ನಾವು ಹೇಗೆ ಈಗ ಎಕ್ಸಾಂಪಲ್ ನಾನು ಹಿಂದೂ ಆಗಿದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಈಗ ಆಸ್ಟಿನ್ ಆಗಿದ್ದೀನಿ, ನಾನು ಚರ್ಚ್ಗೆ ಹೋಗ್ತೀನಿ ಅಷ್ಟೇ. ಅದನ್ನೇ ಕೇಳ್ತಿರೋದು, ಕ್ರಿಶ್ಚಿಯಾನಿಟಿ ಜನ ಇದು ಅಂತ ನೀವು ಏನಾರು ಇಟ್ಕೊಳ್ಳಿ ಬರೋಲ್ಲ. ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯನ್ ಬಗ್ಗೆನೇ ಸ್ಟೋರಿ ಅದನ್ನ ಯಾ ಎಕ್ಸಾಕ್ಟ್ಲಿ ಕಂಪ್ಲೀಟ್ ಕ್ರಿಶ್ಚಿಯನ್ಸ್ ಇರ್ತಾರೆ ಎಲ್ಲರೂ ಎಲ್ಲ ಕ್ಯಾರೆಕ್ಟರ್ ಎಲ್ಲ ಪಾತ್ರಗಳು ಕ್ರಿಶ್ಚಿಯನ್ಸ್. ಯು ಆರ್ ಬೇಸಿಕಲಿ ಕ್ರಿಶ್ಚಿಯನ್. ನೋ, ಆಮೇಲೆ ಹಿಂದೂ ಅಯ್ಯರ್. ಟು ಕ್ರಿಶ್ಚಿಯಾನಿಟಿ. ಅದು ರಿಯಲ್ ಇನ್ಸಿಡೆಂಟ್ ಜನ ಏನಾದ್ರು ರಿಯಲ್ ಇನ್ಸಿಡೆಂಟ್ ಯಾವ್ದಾರು ಕತೆ ಕೇಳಿ. ಇಲ್ಲ ಸರ್, ನಾನೇ ಬರ್ದಿರೋ ಕತೆ ಇದು. ಎಲ್ಲೂ ರಿಯಲ್ ಇನ್ಸಿಡೆಂಟ್ ಆಗಿರ್ಬೋದು, ಒಂದು ಲೈನ್ ಎಲ್ಲಿಂದ ನಾನು ತೊಗೊಂಡಿರೋದು ಯಾವುದೂ ಅಲ್ಲ. ಒಂದು ಲೈನ್ ಹೇಳ್ಕೊಂಡು ನಮ್ಮ ಜೋಡಿಸಿ ಕ್ರಿಶ್ಚಿಯನ್